ನಮ್ಮ ಕಮಿಟಿ ಮಾಡಿದ್ದೀವಿ. ಒಂದು ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷದಲ್ಲಿ ಕಮಿಟಿ ಮಾಡಿದ್ದೀವಿ. ಅದು ಜನವರಿನಲ್ಲಿ ಬರ್ತದೆ. ಬಂದ ತಕ್ಷಣವೇ ಮಾಡ್ತೀವಿ ಅಂತ ಹೇಳಿದ್ವಿ. ಗೋವಿಂದರಾವ್ ಕಮಿಟಿ ಮಾಡಿದವರು ಯಾರು? ನಂಜುಂಡಪ್ಪ ವರದಿ ನಂಜುಂಡಪ್ಪ ಕಮಿಟಿ ಮಾಡಿದವರು ಯಾರು? ನಾವು ಉತ್ತರ ಕರ್ನಾಟಕದ ಕಡೆ 500 ಹಾಸ್ಟೆಲ್ಗಳು ಮಾಡಿದ್ರೆ 504 ಹಾಸ್ಟೆಲ್ಗಳು ಮಾಡಿದ್ರೆ ಇವ್ರು ಮಾಡಿರೋದು ಬರೀ 5. ಎಷ್ಟು? ವಾಟ್ ನೈತಿಕತೆ ಇದೆ ಇವರಿಗೆ? 371J ಮಾಡಿದವರು ನಾವು, ಅದನ್ನು ವಿರೋಧ ಮಾಡಿದವರು ಯಾರು? ನೀವೊಂದನ್ನು ಕೇಳೋದೇ ಇಲ್ವಲ್ರಿ? ಅದ್ವಾನಿಯವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೀತಾರೆ, ಇಟ್ ಈಸ್ ನಾಟ್ ಫೀಸಿಬಲ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಟು ಗಿವ್ ಸ್ಪೆಷಲ್ ಸ್ಟೇಟಸ್ ಟು ಕರ್ನಾಟಕ ಅಂತ ಬರೀತಾರೆ. ಅದರ ಅರ್ಥ ಏನು? ಉತ್ತರ ಕರ್ನಾಟಕದ ಬಗ್ಗೆ ಆಸಕ್ತಿ ಇದ್ದಿದ್ರೆ, ಅಭಿವೃದ್ಧಿ ಆಗಬೇಕು ಅನ್ನೋ ಆಸಕ್ತಿ ಇದ್ದಿದ್ರೆ ಮಾಡ್ತಿದ್ರಲ್ವಾ? ವಿದರ್ಭಕ್ಕೆ ಮಾಡಿದ್ದಾರೆ. ವಿದರ್ಭದಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾ ಇದ್ದಾರೆ. ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡಿಸ್ಲಿ. ಸುಮ್ಮನೆ ಮಾತಾಡಿದ್ರೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಯಾರು ಅದನ್ನ ಅವ್ರು ಹೇಳೋದನ್ನ ನಾನು ಕೇಳ್ಕೊಬಂದು ಇಲ್ಲಿ ಹೇಳುವಂತ ಹೇಳಿದ್ ನಾನೀಗ. ನಡ್ರಿಯಪ್ಪ, ಅವ್ರು ಆರೋಪ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ 2 ಹಂತದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಎತ್ತರಕ್ಕೆ ಏರ್ಸೋದು 519 ಮೀಟರಿಂದ 524 ಮೀಟರ್ಗೆ ಬೇಕಲ್ಲ, ಅದು ಏರಿಸಬೇಕಾಗಿತ್ತಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ, ಟ್ರಿಬ್ಯುನಲ್ ಆದೇಶ ಆಗಿದೆ 2013 ಇವತ್ತಿನವರೆಗೆ ಮಾಡಿಲ್ಲ. ಇನ್ನು ಇದನ್ನ ಮಾಡ್ಸಕ್ಕಾಗಿಲ್ಲ ಅವ್ರ ಕೈನಲ್ಲಿ. ಈಗ 1.5 ವರ್ಷ ಆಯ್ತಲ್ಲ, 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು. ಈಗ 1.5 ವರ್ಷದಿಂದ MP ಆಗಿದ್ದಾರೆ. ಯಾವತ್ತಾರು ಮಾತಾಡಿದಾರೆ ಅದರ ಬಗ್ಗೆ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.